ನಮಸ್ಕಾರ, ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೈಕ್ ನನ್ನ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ, ಒಂದು ಫಂಕ್ಷನ್ ಇತ್ತು. ಸೊ ಫಂಕ್ಷನ್ಗೆಲ್ಲ ಹೋಗಿ ಬಂದಿದ್ದೆಲ್ಲ ಆಯಿತು. ಆ್ಯಂಡ್ ಇವಾಗ ಮತ್ತೆ ಇದೊಂದು ಹೊಸ ವ್ಲಾಗ್. ಆ್ಯಂಡ್ ಇವತ್ತು ಬಂದ್ಬಿಟ್ಟು ಮೇನ್ ಏನಪ್ಪ ಅಂದರೆ ಒಂದು ರೂಟೀನ್ ಬ್ಲಾಗ್ ಜೊತೆಗೆ ಸೊ ಪುನೀತ್ ಅವರ ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ. ಸೊ ಅಲ್ಲಿಗೂ ಕೂಡ ಹೋಗಬೇಕು. ಬಟ್ ಒಂದು ರ್ಯಾಂಡಮ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಮಂಡ್ಯ ವ್ಲಾಗ್ಸ್ ತುಂಬ ಇಷ್ಟ ಆಗ್ತಿದೆ. ಆ್ಯಂಡ್ ಮಂಡ್ಯದಲ್ಲಿ ತುಂಬ ಒಳ್ಳೊಳ್ಳೆ ಸೀರೀಸ್ ಕೂಡ ಬರೋದಿದೆ ಮುಂದೆ ಫ್ಯೂಚರಲ್ಲಿ. ಸೊ ಅದೆಲ್ಲ ತುಂಬ ಜಾಸ್ತಿ ಇಷ್ಟಪಡ್ತೀರಲ್ವ, ಅದಕ್ಕೆ ಆದಷ್ಟು ಇಲ್ಲಿಂದ ಬ್ಲಾಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಅಂತ ಕೇಳ್ಕೊತೀನಿ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೇಗಿರುತ್ತೆ ನಮ್ಮ ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ಇವತ್ತು ಮತ್ತೆ ಸಂಜೆ ನಾವು ಹೊರಡಬೇಕು ಬ್ಯಾಂಗ್ಳೂರಿಗೆ. ಸೊ ಸಂಜೆ ಅಷ್ಟರಲ್ಲಿ ಹೊರಟು ಬಿಡ್ತೀವಿ. ಸೊ ಒಂದು ಪುಟ್ಟ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೋಪ್ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲ್ ಮನೆ ರೂಟೀನ್ ಕೆಲಸ ಇದ್ದೇ ಇರುತ್ತಲ್ವ, ಅದನ್ನೇ ಮಾಡ್ತಾಯಿದ್ವಿ. ಇವತ್ತು ನಾನಿಲ್ಲಿ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ಅಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ರೊಟ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು. ನನಗೆ ಬಳಿಯೋ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ. ತಟ್ಟೋ ರೊಟ್ಟಿ ಕೂಡ ಇವಾಗ ಕಲ್ತಿದ್ದೀನಿ. ಬಟ್ ಬಳಿಯೋ ರೊಟ್ಟಿ ನನಗೆ ತವೆ ಮೇಲೆ ಹಿಂಗೆ ಬಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅಮ್ಮ ಬಳಿಯೋ ರೊಟ್ಟಿ ಇರೋದ್ರಿಂದ ಅಮ್ಮನೇ ಮಾಡ್ತಾ ಇದ್ದಾರೆ. ಸೊ ಕೆಲವೊಮ್ಮೆ ಏನಾದರೂ ಬೈ ಚಾನ್ಸ್ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಅಂತಂದರೆ ಅಮ್ಮ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಆ್ಯಂಡ್ ನಾವಿಲ್ಲಿ ರೂಮಲ್ಲಿ ಸಿಕ್ಕಾಪಟ್ಟೆ ಶೆಕೆ ಆಗುತ್ತೆ. ಸೊ ಹಾಲಲ್ಲೇ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದೆಲ್ಲ ಎತ್ತಿ ಸೆಟಲ್ ಮಾಡೋ ಅಷ್ಟರಲ್ಲಿ ಬೆಳಗ್ಗೆ ಹೊತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ರೂಮ್ ಅಂತೂ ನೋಡ್ಬೋದು, ಲೈಕ್ ನೆನ್ನೆ ಒಂದು ಚಿಕ್ಕ ಫಂಕ್ಷನ್ ಇರೋದ್ರಿಂದ ಮನೇಲಿ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಬಟ್ಟೆ ಎಲ್ಲ ಫುಲ್ ಹರಡ್ಬಿಟ್ಟಿತ್ತು. ಸೊ ಪ್ರತಿಯೊಂದೂ ಎತ್ತಿಡೋದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದೆ. ಸೊ ಈ ರೀತಿಯಾಗಿ ಮಾಡ್ಕೊತಾ ಇರ್ತೀವಿ. ತುಂಬ ಜನ ನನಗೆ ಕೇಳ್ತಾನೆ ಇರ್ತಾರೆ, ಲೈಕ್ ನಿಮಗೆ ಹಾಗೂ ನಿಮ್ಮ ಅತ್ತೆಗೆ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಜಗಳ ಅದೆಲ್ಲ ಆಗೋದಿಲ್ವ ಅಂತ. ಇತ್ತೀಚೆಗೆ ಅಂತೂ ಇಲ್ಲ, ಲೈಕ್ ತುಂಬ ಕಡಿಮೆ. ಮುಂಚೆ ಸ್ಟಾರ್ಟಿಂಗ್ ಮದುವೆಯಾಗಿ ಹೊಸದ್ರಲ್ಲಿ ನಾವು ಕೂಡ ಹೊಸ ಮನೆಯಿಂದ ಬಂದಿರ್ತೀವಿ. ಅಂದರೆ ನಮ್ಗೆ ಹೊಸ ಮನೆ, ನಮ್ಮ ಮನೇನ ಬಿಟ್ಟು ಹೊಸ ಮನೆಗೆ ಬಂದಿರ್ತೀವಿ. ಸೊ ಆ ಟೈಮಲ್ಲಿ ಕೆಲವೊಂದು ನಮಗೆ ಅವರ ಒಂದು ಅಭ್ಯಾಸ ಗೊತ್ತಿರಲ್ಲ, ಅವ್ರಿಗೆ ನಮ್ಮ ಅಭ್ಯಾಸ ಗೊತ್ತಿರಲ್ಲ. ಸೊ ಆ ಟೈಮಲ್ಲಿ ಆಗುತ್ತೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಬಟ್ ಇವಾಗೇನಿಲ್ಲ, ಇವಾಗ ಎಲ್ಲ ನಾರ್ಮಲ್ ಆಗಿದೆ. ಕೆಲವೊಮ್ಮೆ ನನಗೇನಾದರೂ ಬೇಜಾರಾದರೆ ಅವಾಗ ಅವರೇನು ಮಾತಾಡೋದಿಲ್ಲ, ಅವ್ರಿಗೇನಾದರೂ ಬೇಜಾರಾದರೆ ಅವಾಗ ನಾನೇನು ಮಾತಾಡೋದಿಲ್ಲ. ಸೊ ಈ ರೀತಿಯಾಗಿ ಇದು ಮಾಡ್ಕೊಂಡು ಹೊರಟೋಗ್ತೀವಿ. ನನ್ನ ಪ್ರಕಾರ ಜಾಸ್ತಿ ತಲೆಗೆ ಹಾಕ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಜಗಳ ಅದೆಲ್ಲ ಮಾಡ್ಕೋಬಾರ್ದು. ಎಕ್ಸ್ಪೀರಿಯೆನ್ಸ್ ಆಗ್ತಾ ಅವರೇ ಕಲ್ತ್ಕೊಂಡ್ಬಿಡ್ತಾರೆ. ಸೊ ನಾನು ಹಾಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ನಾನು ಕೂಡ ಕಲ್ತಿದ್ದು. ಹೊಸದಾಗಿ ಮದುವೆ ಆಗಿರೋರಿಗೆ ಇದನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜಾಸ್ತಿ ಯಾವುದೂ ಮನಸ್ಸಿಗೆ ತಲೆಗೇನು ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ನಿಮ್ಮ ಒಂದು ಏನು ಹೇಳ್ತಾರಲ್ಲ, ಲೈಫ್ ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗ್ತಾ ಇರಿ ಅಷ್ಟೇ. ಬಿ ಇನ್ ದ ಫ್ಲೋ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ. ಆ್ಯಂಡ್ ನನಗೆ ಇನ್ನೊಬ್ಬರು ಕೂಡ ಕಾಮೆಂಟ್, ಅಂದರೆ ಈ ಕಾಮೆಂಟ್ ಮಾತ್ರ ತುಂಬ ಬರ್ತಾನೆ ಇರುತ್ತೆ. ಸಸ್ ನಿಮಗೆ ಪ್ರಮೋಷನ್ಗೆ ಕ್ರೀಮ್ ಎಲ್ಲ ಕೊಡ್ತಾರಲ್ಲ, ಅದೆಲ್ಲ ನೀವೇನು ಮಾಡ್ತೀರಾ ಅಂತ. ಸೊ ಡೆಫಿನೆಟ್ಲಿ ಅದನ್ನು ಯೂಸ್ ಮಾಡ್ತೀವಿ. ಪ್ರಮೋಷನ್ಗೆ ಅಂತ ಕೊಡ್ತಾರೆ, ಬಟ್ ಅದು ಬರೀ ಪ್ರಮೋಟ್ ಮಾಡಿಬಿಟ್ಟು ಅಲ್ಲಿ ಬಿಸಾಕೋಕ್ಕಾಗೋದಿಲ್ಲ ಅಲ್ವಾ, ಬಿಕಾಸ್ ಎಲ್ಲ ತುಂಬ ಕಾಸ್ಟ್ಲಿ ಕೊಟ್ಟಿರ್ತಾರೆ ನಮಗೆ. ಸೊ ಯೂಸ್ ಮಾಡ್ತೀವಿ. ನಾನು ಯೂಸ್ ಮಾಡ್ತೀನಿ, ಲಚ್ಚು, ನಂದು ಎಲ್ಲರೂ ಯೂಸ್ ಮಾಡ್ತಾರೆ. ನನ್ನ ಕಸಿನ್ಸ್ಗೆ ಎಷ್ಟೊಂದು ಕೊಡ್ತೀನಿ ನಾನು. ಸೊ ಈ ರೀತಿಯಾಗಿ ನಾನು ಬೈ ಚಾನ್ಸ್ ಅದನ್ನು ಯೂಸ್ ಮಾಡ್ತಾ ಇಲ್ಲ ಅಥವಾ ನನ್ನ ಹತ್ರ ಎಕ್ಸ್ಟ್ರಾ ಇದೆ ಅಂತಂದರೆ ನನ್ನ ಕಸಿನ್ಸ್ಗೂ ಕೂಡ ಕೊಡ್ತೀನಿ. ಈ ರೀತಿಯಾಗಿ ಮಾಡ್ತೀನಿ. ವೇಸ್ಟ್ ಏನೂ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಓಕೆ, ಇವಾಗ ಕ್ಲೀನಿಂಗ್ ಎಲ್ಲ ಆಲ್ಮೋಸ್ಟ್ ಆಯಿತು. ಓಕೆ ಫ್ರೆಂಡ್ಸ್, ಸೊ ಈ ಪಾರ್ಟ್ ಆಫ್ ದ ಡೇ ಏನು ನೋಡ್ತಾ ಇದ್ದೀರಲ್ಲ, ಫೋನಲ್ಲಿ ಮಾತಾಡೋದು. ಸೊ ಈ ಟೈಮಲ್ಲಿ ಬಂದು ನಾನು ಜನಗಳಿಗೆ ಟ್ರೈನ್ ಮಾಡ್ತೀನಿ. ಸೊ ಜನರಲಿ ಏನಾಗುತ್ತಪ್ಪ ಅಂದರೆ, ನನಗೆ ಟೈಮ್ ಸಿಕ್ಕಿದಾಗಲೆಲ್ಲ ನಾನು ಫ್ರೆಂಡ್ ಆ್ಯಪ್ ಅಂತ ಇದೆ. ಸೊ ಆ ಫ್ರೆಂಡ್ ಆ್ಯಪಲ್ಲಿ ಲೈವ್ ಹೋಗ್ಬಿಟ್ಟು ಮತ್ತು ಲೈವ್ ಸೆಷನ್ಸ್ ಕೂಡ ಮಾಡ್ತಾ ಇರ್ತೀನಿ. ಸೊ ನೀವು ನೋಡ್ಬೋದು, ಇವಾಗ ಲೈವ್ ಸೆಷನ್ ನಡೀತಾ ಇದೆ ಕಾಲಲ್ಲಿ. ಹಾಗೂ ಇದರಲ್ಲಿ ನೀವು 1.25 ಲ್ಯಾಕ್ ತನಕ ಅರ್ನ್ ಕೂಡ ಮಾಡ್ಕೋಬಹುದು. ಸೊ ಮನೇಲೆ ಕೂತು ಒಂದು ತುಂಬಾನೇ ಕಂಫರ್ಟೇಬಲ್ ಆಗಿರುವಂತಹ ಒಂದು ತುಂಬಾನೇ ರಿಯಲ್ ಇನ್ಫ್ಲೂಯೆನ್ಸರ್ನ ಆಗೋದಕ್ಕೆ ನಾನು ಜನಗಳಿಗೆ ಟ್ರೈನ್ ಮಾಡ್ತೀನಿ. ಆ್ಯಂಡ್ ಇದು ತುಂಬಾನೇ ಇಷ್ಟ ಆಗುತ್ತೆ. ಲೈಕ್ ಐ ಜನರಲಿ ಲವ್ ಟು ಗೆಟ್ ಸಮ್ ಟೈಮ್ ಫಾರ್ ದೀಸ್ ಸೆಷನ್ಸ್ ಎವ್ರಿ ಡೇ ಅಂತಾನೆ ಹೇಳ್ಬೋದು. ಬಿಕಾಸ್ ಏನಪ್ಪ ಅಂದರೆ, ಇಲ್ಲಿ ನಾವು ಹೊಸ ಜನಗಳನ್ನ ಮೀಟ್ ಮಾಡ್ತೀವಿ, ಅವರ ಪರ್ಸನಲ್ ಇಶ್ಯೂಸ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಲ್ಲ. ಸೊ ತುಂಬಾನೇ ಖುಷಿ ಕೊಡುತ್ತೆ. ಆ್ಯಂಡ್ ಬೇರೆಯವ್ರಿಗೆ ಹೆಲ್ಪ್ ಕೂಡ ಆಗ್ತಿದೆ ಅದರಿಂದ ಅಂತ ಹೇಳ್ಬಿಟ್ಟು ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ನನಗೆ. ಸೊ ತುಂಬ ಜನ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸ್, ಅವ್ರ ಪರ್ಸ್ನಲ್ ಲೈಫ್ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ತಾರೆ. ಸೊ ಅದು ಒಂಥರ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆದಂಗೆ ಅನಿಸುತ್ತೆ. ಆ್ಯಂಡ್ ಈ ಸೆಷನ್ ಎಲ್ಲ ಆದಮೇಲೆ ನಾನು ನಿಮ್ಮೆಲ್ಲರ ಜೊತೆನೂ ಫ್ರೆಂಡ್ ಆ್ಯಪ್ನ ಯಾವ ರೀತಿಯಾಗಿ ನೀವು ಯೂಸ್ ಮಾಡ್ಬೋದು, ಆ್ಯಂಡ್ ನೀವು ಕೂಡ ಹೇಗೆ ಒಂದು ರಿಯಲ್ ಇನ್ಫ್ಲೂಯೆನ್ಸರ್ ಆಗ್ಬೋದು ಅಂತ, ಮತ್ತು ಹೇಗೆ ನೀವು ಈ ಒಂದು ರಿಯಲ್ ಇನ್ಫ್ಲೂಯೆನ್ಸರ್ ಆಗಿ ಅರ್ನ್ ಮಾಡ್ಬೋದು ಅಂತ ಪ್ರತಿಯೊಂದನ್ನು ನಿಮಗೆ ಹೇಳ್ಕೊಡ್ತೀನಿ.
ಸೊ ಫ್ರೆಂಡ್ಸ್, ತುಂಬಾ ಟೈಮಿಂದ ನನಗಂತೂ ಈ ಒಂದು ಕಾಮೆಂಟ್ ಬರ್ತಾನೆ ಇದೆ, ಲೈಕ್ ಸುಪ್ರಿಯಾ ಯಾವ್ದಾದ್ರು ವರ್ಕ್ ಫ್ರಮ್ ಹೋಮ್ ಬಿಸ್ನೆಸ್ ಇದ್ರೆ ಹೇಳಿ, ಅಥವಾ ವರ್ಕ್ ಫ್ರಮ್ ಹೋಮ್ ಏನಾದ್ರು ಕೆಲಸ ಇದ್ರೆ ಹೇಳಿ, ಲೈಕ್ ನಮಗೆ ತುಂಬಾ ಕೆಲಸದ ಅವಶ್ಯಕತೆ ಇದೆ. ಹಾಗೂ ತುಂಬಾ ಜನ ಇದನ್ನು ಕೇಳ್ತಾರೆ, ಲೈಕ್ ಅಕ್ಕ ಇನ್ಫ್ಲೂಯೆನ್ಸರ್ ಹೇಗಾಗೋದು, ಹೇಗ್ ಮಾಡೋದು ಪ್ರತಿಯೊಂದನ್ನು ಅಂತ. ಸೊ ಲೈಕ್ ಇವತ್ತು ನಾನು ನಿಮ್ಮೆಲ್ರಿಗೂ ಅದಕ್ಕೊಂದು ಪ್ರಾಪರ್ ಆನ್ಸರ್ನ ಕೊಡಬಲ್ಲೆ ಅಂತಾನೆ ಹೇಳ್ಬೋದು. ಸೊ ಬೇಸಿಕಲಿ ಏನಪ್ಪಾ ಅಂದ್ರೆ ಒಂದು ಆಪ್ ಇದೆ, ಫ್ರೆಂಡ್ ಆಪ್ ಅಲ್ಲಿ ಸ್ಟಾರ್ ಟ್ರೈನರ್ ಪ್ರೋಗ್ರಾಮ್ ಅಂತ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ನೀವು ಒಂದು ಒಳ್ಳೆ ಇನ್ಫ್ಲೂಯೆನ್ಸರ್ ಕೂಡ ಆಗ್ಬೋದು, ಹಾಗೂ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಅದರಲ್ಲಿ ಸ್ವಲ್ಪ ಅರ್ನ್ ಕೂಡ ಮಾಡ್ಕೋಬಹುದು. ಈ ಒಂದು ಇದರಲ್ಲಿ ನೀವು ಆಸ್ ಅ ಟ್ರೈನಿ ಆಗಿ ಅಥವಾ ಒಂದು ಒಳ್ಳೆ ಇನ್ಫ್ಲೂಯೆನ್ಸರ್ ಆಗಿ ವರ್ಕ್ ಮಾಡ್ತಾ ಇರ್ತೀರಾ. ಅಂಡ್ ನೀವೇನ್ ಮಾಡ್ಬೋದು ಅಂದ್ರೆ ಬೇರೆಯವರ ಲೈಫ್ ಸ್ಕಿಲ್ಸ್ ಅಲ್ಲಿ ಒಂದ್ ಸ್ವಲ್ಪ ಲೈಕ್ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಸೊ ತುಂಬಾ ಜನಕ್ಕೆ ಇದರ ಲೈಫ್ ಸ್ಕಿಲ್ಸ್ ಅಂತ ಅಂದ್ರೆ ರಿಲೇಶನ್ಶಿಪ್ ಇಶ್ಯೂಸ್ ಇರುತ್ತೆ, ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರುತ್ತೆ, ಈ ತರ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಇದ್ರಲ್ಲೆಲ್ಲ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಹಾಗೂ ಇಲ್ಲಿ ನೋಡ್ಬೋದು, ಲೈಕ್ ನೀವು ಗಿಫ್ಟ್ಸ್ ನ ಕೂಡ ವಿನ್ ಮಾಡ್ಬೋದು. ಅಪ್ ಟು ಲೈಕ್ 1.25 lakhs ತನಕನೂ ಗಿಫ್ಟ್ಸ್ ನ ವಿನ್ ಮಾಡ್ಬೋದು ಪರ್ ಮಂತ್ ಬೈ ಪ್ರೊವೈಡಿಂಗ್ ಲೈಕ್ ಗೈಡೆನ್ಸ್ ನ ಪ್ರೊವೈಡ್ ಮಾಡ್ಬೋದು, ಅಡ್ವೈಸ್ ನ ಪ್ರೊವೈಡ್ ಮಾಡ್ಬೋದು ಯೂಸರ್ಸ್ಗೆ. ಹಾಗೂ ಏನಪ್ಪಾ ಅಂದ್ರೆ ನೀವು ಈಸಿಯಾಗಿ ಈ ಒಂದು ಆಪ್ ನ ಯೂಸ್ ಕೂಡ ಮಾಡ್ಬೋದು. ಹಾಗೂ ಇಂಟರಾಕ್ಷನ್ ಏನಿರುತ್ತಲ್ಲ ನಿಮ್ಮ ಯೂಸರ್ಸ್ ಜೊತೆ, ಸೊ ಆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಇಂಟರಾಕ್ಷನ್ ಮಾಡ್ಬೋದು. ಸೊ ಕನ್ನಡ ಮಾತಾಡೋರಿಗೆ ಕನ್ನಡ ಜೊತೆನೇ ನೀವು ಮಾತಾಡ್ಬೋದು, ತಮಿಳ್ ಮಾತಾಡೋರಿಗೆ ತಮಿಳ್ ಅವರು ಇರ್ತಾರೆ. ಸೊ ಪ್ರತಿಯೊಂದು ಲ್ಯಾಂಗ್ವೇಜ್ಗೂ ಅವರವರ ರೀಜನಲ್ ಲ್ಯಾಂಗ್ವೇಜ್ ಇನ್ಫ್ಲೂಯೆನ್ಸರ್ನೇ ಅಲಾಟ್ ಮಾಡಿರ್ತಾರೆ. ಹಾಗೂ ಇದ್ರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ನಿಮ್ಮ ಪ್ರೈವಸಿ ಬಂದು ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಆಗಿರುತ್ತೆ. ಸೊ ಲೈಕ್ ನನ್ನ ಪ್ರೈವಸಿ ಏನಾದ್ರೂ ಲೀಕ್ ಆಗ್ಬಿಡುತ್ತೆ ಅನ್ನೋ ಒಂದು ಭಯನೂ ನಿಮ್ಗೆ ಇಲ್ಲ. ಅಂಡ್ ಇನ್ನೊಂದು ಒಳ್ಳೇದೇನಪ್ಪಾ ಅಂದ್ರೆ ಲೈಕ್ ನೀವ್ ಏನೇ ಅರ್ನ್ ಮಾಡಿರ್ತೀರಲ್ವಾ ಈ ಆಪ್ ಮೂಲಕ, ಸೊ ಅದು ಡೈರೆಕ್ಟ್ಲಿ ಬಂದು ನಿಮ್ಮ UPI ವಾಲೆಟ್ಗೆ ನೀವು ವಿಡ್ರಾ ಕೂಡ ಮಾಡ್ಕೋಬಹುದು. ಸೊ ಇದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ನೀವು ಡೈರೆಕ್ಟ್ ಆಗಿ ಫ್ರೆಂಡ್ ಸ್ಟಾರ್ ಟ್ರೈನರ್ ಆ್ಯಪ್ಗೆ ಹೋಗಿ ಅಲ್ಲಿ ನೀವು ರಿಜಿಸ್ಟರ್ ಕೂಡ ಮಾಡ್ಕೋಬೋದು. ನಿಮ್ಮ ಹೆಸರು, ಫೋನ್ ನಂಬರ್ ಮತ್ತು ನಿಮ್ಮ ಲೈಕ್ ರೀಜನಲ್ ಲ್ಯಾಂಗ್ವೇಜ್ ಯಾವುದು ಅದೆಲ್ಲನೂ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲನೂ ಫಿಲ್ ಮಾಡ್ತಾ ಹೋಗಿ. ಅದಾದ ನಂತರ ರೆಫರ್ಡ್ ಕಾಲಮ್ ಅಂತ ಇರುತ್ತಲ್ವಾ, ಆ ಕಾಲಮ್ ಅಲ್ಲಿ ನನ್ನ ಹೆಸರನ್ನ ನೀವು ಹಾಕಿದ್ರೆ ನಿಮಗೆ ಬೇಗ ಆಕ್ಸೆಸ್ ಕೂಡ ಸಿಗುತ್ತೆ. ಸೊ ಆ ರೀತಿಯಾಗಿ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ರಿಜಿಸ್ಟ್ರೇಷನ್ ಆಗಿ 24 hours ನಿಮಗೆ ಫ್ರೆಂಡ್ ಆಪ್ ಮೂಲಕ ಕೆಲವೊಂದು ಟ್ಯುಟೋರಿಯಲ್ಸ್ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನೆಲ್ಲ ಮಾಡಬೇಕು ಅದೆಲ್ಲಾನು ಕೂಡ ಬರುತ್ತೆ. ಸೊ ಆ ಮೂಲಕ ನೀವು ಆರಾಮಾಗಿ ಮಾಡ್ಕೊಂತ ಹೋಗ್ಬೋದು. ಸೊ ಗರ್ಲ್ಸ್, ಇನ್ನೇಂತಕ್ಕೂ ತಡ ಮಾಡಬೇಡಿ, ಹೋಗಿ ಬೇಗ ಬೇಗ ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ, ಒಂದು ರಿಯಲ್ ಇನ್ಫ್ಲೂಯೆನ್ಸರ್ ಆಗಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಐ ಹೋಪ್ ನಿಮ್ಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಸೊ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು, ಅದಕ್ಕೆ ಮತ್ತೆ ಸಲ ಅದನ್ನು ಹಾಕಿದೆ. ಆ್ಯಂಡ್ ಇವಾಗ ಬಂದು ಬೆಳಗ್ಗೆ ನಾನು ಸಿಂಬಾಗೆ ಹಾಲು ಕುಡಿಸ್ತಾ ಇದ್ದೀನಿ. ಸೊ ಅದನ್ನು ಕೂಡ ಕೇಳ್ತಾ ಇದ್ರಿ, ಲೈಕ್ ಸಿಂಬಾಗೆ ಈ ಥರ ಫಾರ್ಮುಲಾ ಮಿಲ್ಕ್ ಕುಡಿಸ್ತೀರಾ ಅಥವಾ ನಾರ್ಮಲ್ ರೆಗ್ಯುಲರ್ ಕೌ ಮಿಲ್ಕ್ ಕುಡಿಸ್ತೀರಾ ಅಂತ. ಸೊ ನಾನು ಹಸಿನ ಹಾಲನ್ನೇ ಕುಡಿಸೋದು, ಅಂದರೆ ಪ್ಯಾಕೆಟ್ ಹಾಲು ಏನಿರುತ್ತಲ್ಲ ಅದನ್ನೇ ಕುಡಿಸೋದು. ಅವನು ಈ ಥರ ಎಮ್ಮೆ ಹಾಲು ಊರ ಕಡೆ ಎಲ್ಲ ಸಿಗುತ್ತಲ್ಲ ಅದನ್ನು ಕೂಡ ಕುಡಿಯೋದಿಲ್ಲ ಅವನು. ಆ್ಯಂಡ್ ಫಾರ್ಮುಲಾ ಮಿಲ್ಕ್ ಅಂತೂ ನನ್ನ ಇಬ್ಬರು ಮಕ್ಕಳು ಸಹ ಕುಡಿಲೇ ಇಲ್ಲ. ನಾವು ಟ್ರೈ ಮಾಡಿದ್ವಿ, ಬಟ್ ಅವ್ರು ಕುಡಿಲಿಲ್ಲ. ನನಗೇನೆ ಲೈಕ್ ಅವ್ರಿಗೆ ಎದೆ ಹಾಲೇ ಸಾಕಾಗ್ತಿತ್ತು. ಸೊ ಅದಕ್ಕೆ ನಾನು ಫಾರ್ಮುಲಾ ಮಿಲ್ಕ್ ಮತ್ತು ಅವ್ರಿಗೆ ಹಿಂಸೆನೂ ಕೂಡ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಮಂಡ್ಯದಲ್ಲಿದ್ದಾಗ ನೋಡಿ ಈ ರೀತಿ ಸರ್ಕಸ್ ಎಲ್ಲ ಆಡ್ಕೊಂಡು ತಿನ್ನೋದು. ಬ್ಯಾಂಗ್ಳೂರಲ್ಲಿದ್ದಾಗ ಫೋನ್ ಹಾಕ್ಕೊಂಡು ಇಲ್ಲ ಟಿ ವಿ ಹಾಕ್ಕೊಂಡು, ಫೋನ್ ಜಾಸ್ತಿ ಕೊಡೋದಿಲ್ಲ ಬಟ್ ಟಿ ವಿ ಹಾಕ್ಕೊಂಡು ತಿನ್ನಿಸ್ಬೇಕಾಗುತ್ತೆ. ಇಲ್ಲಿ ಈ ಥರ ಓಡಾಡ್ಕೊಂಡು ತಿನ್ನಿಸ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಮಾಡ್ತಾರೆ. ಆ್ಯಂಡ್ ನಿಮ್ಮ ಮಕ್ಕಳು ಸೈಲೆಂಟ್ ಅಂತ ಕೇಳ್ತಾ ಇದ್ರಲ್ಲ, ಸೊ ನೋಡಿ ಇಷ್ಟು ಸೈಲೆಂಟ್ ಇದ್ದಾರೆ ಇವರು. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನೋಡ್ಬೋದು ನಾವು ದಂಪತಿಗಳು ರೆಡಿಯಾಗಿ ನಿಂತಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನನ್ನ ಫ್ರೆಂಡ್ದು ಮನೆ ಓಪನಿಂಗ್ ಇದೆ ಈಗ. ಸೊ ಅದಕ್ಕೆ ಹೌಸ್ ವಾರ್ಮಿಂಗ್ ಫಂಕ್ಷನ್ಸ್ ಇದೆ. ಸೊ ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ನನ್ನ ಸಬ್ಸ್ಕ್ರೈಬರ್ ಮನೆಗೆ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ. ಸೊ ಬೇಸಿಕಲಿ ಇವ್ರ ಫ್ರೆಂಡು, ಬಟ್ ಅವ್ರ ವೈಫ್ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಫ್ಯಾಮಿಲಿ ಮೆಂಬರ್. ಸೊ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ಅವರ ಮನೆ ಗೃಹ ಪ್ರವೇಶಕ್ಕೆ ಅಂತ ಹೋಗ್ತಾ ಇದ್ವಿ. ನಿಮಗೆ ಫ್ರೆಂಡ್ ಅಂದರೆ ಯಾವಾಗಲಿಂದ ಫ್ರೆಂಡು? ಅವ್ರು ನನ್ನ ಕ್ಲಾಸ್ಮೇಟ್. ಆ್ಯಕ್ಚುಲಿ ಅವನು ಚಿಕ್ಕದ್ರಿಂದ LKG ಇಂದ 10th LKG ಇಂದ 10th ಒಟ್ಟಿಗೆ. ಸೊ ಸ್ಕೂಲ್ ಫ್ರೆಂಡ್ ಅಂತ. ಸೊ ಪುನೀತ್ ಸ್ಕೂಲ್ ಫ್ರೆಂಡ್ ಮನೆಗೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಪಕ್ಕದ ಏರಿಯಾನೇ ಅನ್ಸುತ್ತಲ್ವ ನಮಗೆ. ಸೊ ಇಲ್ಲೇ ಪಕ್ಕದ ಏರಿಯಾನೇ. ಅದಕ್ಕೆ ನಾನು ಹಾಗೂ ಪುನೀತ್ ಫುಲ್ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಹೋಗಿ ಬಂದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಾಮೆಂಟ್ ಮಾಡಿದ್ದೀನಿ. ಸೊ ಮ್ಯಾಚಿಂಗ್ ಓಕೆ ಫ್ರೆಂಡ್ಸ್, ಹೊರಟ್ವಿ ನಾವು. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ತುಂಬ ದೂರ ಇಲ್ಲ, ಪಕ್ಕದ ಏರಿಯಾನಲ್ಲೇ ಅಲ್ವಾ. ಸೊ ಕಾರಲ್ಲಿ ಎಂತ ಹೋಗ್ತಾ ಇದೀವಿ ಅಂದರೆ ಸಿಂಬಾ ಇದ್ದಾನೆ. ಸಿಂಬಾನ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅವನು ಇನ್ನೇನು ಎದ್ದು ಬಿಟ್ರೆ ಅಂತೂ ಫುಲ್ಲು ಜೋರು ಮಾಡಿಬಿಡ್ತಾನೆ. ಆಮೇಲೆ ಅಮ್ಮನೂ ಕೂಡ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ ಅವನ್ನ. ಅದಕ್ಕೆ ಅವನು ಕೂಡ ಕರ್ಕೊಂಡು ಹೋಗ್ತಾ ಇದ್ವಿ. ಇನ್ನೂ ನಿದ್ದೆನಲ್ಲಿದೆ ಇದು ಪಾಪು. ಮತ್ತೆ ರೀ ಇನ್ನೇನು ಸಮಾಚಾರ?
ಏನು ಒಂದ್ರಿಂದ ಒಂದು ಫಂಕ್ಷನ್ಸ್ ನಡೀತಾನೆ ಇದೆಯಲ್ಲಪ್ಪ. ಇನ್ನು ಮುಂದೆ ಅಂತೂ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಫಂಕ್ಷನ್ಸ್ಗಳು. ಮಂಡ್ಯಕ್ಕೆ ತುಂಬಾ ಬರ್ಬೇಕಾಗತ್ತೆ, ರೆಗ್ಯುಲರ್ಲಿ ಎವ್ರಿ ವೀಕ್ ಅಂತ ಬರ್ಬೇಕಾಗತ್ತೆ. ಅನಿಸ್ತಿದೆ. ಇವಾಗಲೇ ಆಲ್ರೆಡಿ ಲೈಕ್ ಲಾಸ್ಟ್ ವೀಕ್ ಬಂದಿದ್ವಿ, ಈ ವೀಕ್ ಬಂದಿದ್ವಿ, ಮತ್ತೆ ನೆಕ್ಸ್ಟ್ ವೀಕ್ ಬರಬೇಕು. ಸೊ ಆಲ್ಮೋಸ್ಟ್ ಲೈಕ್ ಎವ್ರಿ ವೀಕೆಂಡ್ಸ್ ನಮಗೆ ಮಂಡ್ಯನೇ ಆಗ್ಬಿಡುತ್ತೆ ಅನ್ಸುತ್ತೆ. ಫಂಕ್ಷನ್ಸ್ ಮೇಲೆ ಫಂಕ್ಷನ್ಸು ಚೆನ್ನಾಗಿರುತ್ತೆ. ನಂತರ ನನಗೆ ಈ ಥರ ಮನೇಲಿ ಫಂಕ್ಷನ್ ಅದೆಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದೇ ಏನೋ ಒಂಥರ ಬೇರೆ ಥರ ಖುಷಿನೇ ಅದು. ಲೈಕ್ ಯೂಶ್ವಲ್ ಡೈಲಿ ರೂಟೀನ್ ಮನೆಯಲ್ಲಿ ಇರೋದಕ್ಕಿಂತ ಈ ಥರ ಫಂಕ್ಷನ್ಸ್ ಎಲ್ಲ ಇದ್ರೆ ಸಖತ್ತಾಗಿರುತ್ತೆ. ನಿಮಗೂ ಕೂಡ ಅದು ನೋಡೋಕೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಬಟ್ ಏನಪ್ಪ ಅಂದರೆ ಡೈಲಿ ಫಂಕ್ಷನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಾವು ಅಷ್ಟೇ. ಸೊ ಮತ್ತೆ ಇವತ್ತು ಹೊರಡ್ತೀವಿ. ಇನ್ಫ್ಯಾಕ್ಟ್ ನಾವು ಇದು ಗೃಹ ಪ್ರವೇಶ ಮುಗಿಸ್ಕೊಂಡು ಸಂಜೆ ಹೋಗ್ತೀವಾ, ಸಂಜೆ ಹೊರಡ್ತೀವಿ. ಸೊ ಡೈರೆಕ್ಟ್ ಈ ಸತಿ ಮಮ್ಮಿ ಮನೆಗೆ ಹೋಗೋಣ, ಡೈರೆಕ್ಟಾಗಿ JP ನಗರ್ ಹೋಗೋಣ ಅಂತ. ಬಿಕಾಸ್ ನಾಳೆ ಪುನೀತ್ಗೆ ನಾಳೆಯಿಂದ ಆಫೀಸ್ಗೆ ಹೋಗ್ಬೇಕು. ಅವ್ರು ಕಂಪಲ್ಸರಿ 3 days ಆಫೀಸ್ ಇರುತ್ತಲ್ಲ, ಸೊ ಆಫೀಸ್ಗೆ ಹೋಗಲೇಬೇಕು. ಸೊ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಆಫೀಸ್ಗೆ ಹೋಗ್ತಾರೆ. ಮತ್ತೆ ಫ್ರೈಡೇ ರಿಟರ್ನ್ ಟು ಮಂಡ್ಯ. ಸೊ ಈ ಥರ ಇದೆ. ಪಾಪು ಇಲ್ಲಿ ಸಿಂಬಾ. ಸೊ ಲಿಟ್ರಲಿ ನಾನು ಸಿಂಬಾ ಹಾಗೂ ನಾನು ಪುನೀತಾ ಫುಲ್ ಮ್ಯಾಚಿಂಗ್. ಆ್ಯಕ್ಚುಲಿ ಇವ್ರು ಬೇರೆ ಶರ್ಟ್ ತೊಗೊಂಡಿದ್ರು. ನಾನು ಬೇಡ ಇದನ್ನೇ ಹಾಕೋ ಅಂತ ಹೇಳಿ ಇದನ್ನೇ ಹಾಕೊಂಡಿದ್ದೆ. ಒಂದು ರೀಲ್ಸ್ ಏನಾದರೂ ಮಾಡೋಣ ಅಂತ ಕಾರಲ್ಲೇ. ಇಲ್ಲೇನಾ? ಎಲ್ಲಿರಿ? ಎಲ್ಲಿ ಕಾರ್ನ? ಜನಗಳು ಜಾಸ್ತಿ ಬರ್ತಾ ಇದ್ದಾರೆ. ಊಟ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಆಲ್ರೆಡಿ. ಕಾರ್ನ ಒಂದು ಸ್ವಲ್ಪ ದೂರದಲ್ಲೇ ನಿಲ್ಲಿಸ್ಬಿಟ್ಟು ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ ಮನೆ ಹತ್ರ. ಆ್ಯಂಡ್ ಮನೆಗೆ ಹೋದ್ಮೇಲೆ ನಾನು ತುಂಬ ರೆಕಾರ್ಡಿಂಗ್ಸ್ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ. ಸೊ ನನಗೆ ಮನೆ ಇಷ್ಟ ಆಯಿತು. ಸೊ ಮನೆಯದೊಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಬಟ್ ಯಾರ ಮನೆ ಗೃಹ ಪ್ರವೇಶ ಆಯಿತು ಅವ್ರದ್ದು ಕ್ಲಿಪ್ಪಿಂಗ್ಸ್ ಏನೂ ತೊಗೊಳೋಕ್ಕಾಗಲಿಲ್ಲ. ಊರವರೆಲ್ಲ ಇದ್ದರು, ಅಂದರೆ ನಮ್ಮೂರವರೇ. ನಮ್ಮೂರು ಬಂದು ಕೊತ್ತತ್ತಿ, ಮಂಡ್ಯ ಪಕ್ಕ. ಮಂಡ್ಯ ಬಂದು ನಾವಿರೋವಂಥ ಜಾಗ. ಆ್ಯಂಡ್ ಊರಲ್ಲಿ ಕೂಡ ಮನೆ ಇದೆ, ಮಂಡ್ಯದಲ್ಲಿ ಕೂಡ ಮನೆ ಇದೆ, ಆ ರೀತಿಯಾಗಿ. ಆ್ಯಂಡ್ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು, ತುಂಬ ಚೆನ್ನಾಗಿ ನೋಡ್ಬೋದು. ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು. ದೇವ್ರ ಹತ್ರ ನಾನು ಕೂಡ ಬೇಡ್ಕೊಂಡು ಬಂದಿದ್ದೀನಿ, ದೇವರೇ ಆದಷ್ಟು ಬೇಗ ನಾನು ನನ್ನ ಸ್ವಂತ ಮನೆಯಲ್ಲಿ ನಿಮ್ಮನ್ನು ಕರೆಸಿ ಪೂಜೆ ಮಾಡೋ ಹಾಗೆ ಮಾಡಪ್ಪ ಅಂತ. ನಾವು ಯಾವುದೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋದ್ರೂ ಅದನ್ನು ನಮ್ಮ ಹತ್ರ ಕೇಳ್ಕೊತೀವಿ. ನಾನು, ಲಚ್ಚು, ನಂದು, ಮಮ್ಮಿ, ನಾವೆಲ್ಲರೂ ಅಷ್ಟೇ. ಆ್ಯಂಡ್ ಈ ರೀತಿಯಾಗಿ ಕಿಚನೆಲ್ಲ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ಯುಲರ್ ಕಿಚನ್ ಮಾಡಿದ್ರು. ಪ್ಯಾಂಟ್ರಿ ಯೂನಿಟ್ ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಇದು ಬಂದು ಡ್ಯೂಪ್ಲೆಕ್ಸ್ ಹೌಸ್ ಆಗಿತ್ತು. ಸೊ ಚೆನ್ನಾಗಿತ್ತು. ರೂಮ್ಸ್ ಎಲ್ಲ ಸ್ಪೇಷಿಯಸ್ ಆಗಿತ್ತು. ಎಲ್ಲ ಫುಲ್ ಲೈಕ್ ಕ್ಲಾಸೆಟ್ ಇನ್ ಸೆನ್ಸ್ ವಾರ್ಡ್ರೋಬ್ಸ್ ಅದೆಲ್ಲ ಚೆನ್ನಾಗಿ ಮಾಡಿಸಿದ್ರು. ಸೊ ನನಗೂ ಕೂಡ ತುಂಬ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ಏನು ಗೊತ್ತಾ, ನಾವು ಯಾವುದೇ ಥರ ಮನೆಗೆ ನಾವು ಹೋದಾಗ ಆವಾಗ ನಮ್ಗೆ ಅನಿಸುತ್ತೆ, ಓಕೆ ನಾವು ಯಾವಾಗ ನಮ್ಮ ಒಂದು ಸ್ವಂತ ಮನೆ ಅಂತ ತಗೊಳ್ತೀವಿ, ನಾವು ನಮ್ಮ ಸ್ವಂತ ಮನೆಗೆ ಹೋಗ್ತೀವಿ, ಆ ಥರ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನನಗೂ ಕೂಡ ಹಾಗೆ ಯಾವುದಾದ್ರೂ ಈ ಥರ ಮನೆ ಗೃಹ ಪ್ರವೇಶಕ್ಕೆ ಕರಿತಾ ಇದ್ದಾರೆ ಅಂದಾಗ ಅವ್ರ ಮನೆಗೆ ಹೋಗಿ ನೋಡಿದಾಗ ಎಷ್ಟೊಂದು ಐಡಿಯಾಸ್ಗಳು ಕೂಡ ಬರ್ತಾ ಇರುತ್ತೆ. ಮತ್ತು ಅನಿಸುತ್ತೆ, ಓಕೆ ಆ ದೇವರು ನಮ್ಮನ್ನು ದೇವ್ರದ್ದು ಪೂಜೆ ಮಾಡೋದು ಒಂಚೂರು ವೀಡಿಯೋ ಮಾಡಿ. ನಮಗಿಂತ ಜಾಸ್ತಿ ಮಮ್ಮಿಗೆ ತುಂಬ ಅನಿಸಿರೋದು ಈ ಥರ. ನಮ್ಮಮ್ಮಗೆ ಅದೊಂದು ಮಾತ್ರ ಯಾವಾಗಲೂ ಮನಸ್ಸಲ್ಲಿ ಕೊರತೆ ಇದ್ದಿದೆ, ನನ್ನದಂತ ಒಂದು ಸ್ವಂತ ಮನೆ ಇಲ್ವಲ್ಲ ಅಂತ. ಎಲ್ಲ ಇದೆ, ಬಟ್ ಮನೆ ನಮ್ಮದಂತ ಒಂದು ಸ್ವಂತ ಮನೆ ಇಲ್ವಲ್ಲ ಅನ್ನೋ ಒಂದು ಕೊರತೆ ಜಾಸ್ತಿ ಇದೆ. ಎಷ್ಟೊಂದು ಸತಿ ಟ್ರೈ ಮಾಡಿದ್ದೀವಿ, ಟ್ರೈ ಮಾಡಿಲ್ಲ ಅಂತ ಇಲ್ಲ. ಬಟ್ ಹೇಳ್ತಾರಲ್ಲ, ಕೆಲವೊಬ್ಬರಿಗೆ ಎಲ್ಲನೂ ಸಿಗಲ್ಲ. ಹೆಣ್ಣು ಹೊಣ್ಣು ಮಣ್ಣು ಇದು ತುಂಬ ಪುಣ್ಯವಂತರಿಗೆ ಮನೆ ಸಿಗೋದು. ಸೊ ಕೆಲವೊಬ್ಬರಿಗೆ ನೋಡ್ರಿ ಇಲ್ಲಿ ಮಣ್ಣು ಸಿಗುತ್ತೆ, ಇಲ್ಲಿ ನೋಡ್ಕೊಳ್ತಾನೆ ಹೇಳಬೇಕು ಹೇಗಿದೆ ಮನೆ. ಹೆಣ್ಣು ಹೊಣ್ಣು ಸಿಗುತ್ತೆ, ಮಣ್ಣು ಸಿಗಲ್ಲ. ಸೊ ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಿಗಲ್ಲ. ಚೆನ್ನಾಗಿದೆ ಮಾತ್ರ ಏನಿದೆಯೋ ಅದರಲ್ಲಿ ತುಂಬ ಡೋರ್ ಎಲ್ಲ ತುಂಬ ಚೆನ್ನಾಗಿ ಟೀ ಮಾಡ್ತೀವಿ. ಆ್ಯಂಡ್ ಇದು ಮೇಲ್ಗಡೆ ಇನ್ನೊಂದು ರೂಮ್, ಇದು ಕೂಡ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಪ್ರಾಬ್ಲಿ ಇದು ಮಾಸ್ಟರ್ ಬೆಡ್ರೂಮ್ ಅನ್ಕೊಳ್ತೀನಿ, ವಿತ್ ಅಟ್ಯಾಚ್ ಟಾಯ್ಲೆಟ್ ಎಲ್ಲ ಆಯಿತು. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿತ್ತು. ಆ್ಯಂಡ್ ಅಲ್ಲಿಂದ ಇದೊಂದು ಇದು ಲಾಸ್ಟ್ ಮನೆ. ನಿಮಗೆ ಪ್ಯಾಸೇಜ್ ಮೇಲೆ ಏನು ಇಲ್ಲ, ಲೈಕ್ ಈ ಥರ ಪ್ಯಾಸೇಜ್ ತುಂಬ ಸನ್ಲೈಟ್ ಕೆಳಗಡೆ ಡಬಲ್ ರೂಮ್ ಇದೆ ಹಾಗೆಲ್ಲ ಇದೆ. ಸೊ 3 ರೂಮ್ ಇದೆ. ಫುಲ್ ಕೆಲಸ ಆಗಿಲ್ಲ. ಈ ಕಡೆ ಸೈಡ್ ರೆಂಟಿಂದ ಮೇಲೆ ರೆಂಟೆಡ್ ಆಶ್ವರ ಅದು ಇದೆಲ್ಲ ಬಂದು ಅಂತ ಹೇಳ್ಬಿಟ್ಟು ತುಂಬ ಮುಂಚೆನೇ ಗೃಹ ಪ್ರವೇಶ ಮಾಡಿದ್ದಾರೆ. ಕಂಪ್ಲೀಟ್ ಫಿನಿಶಿಂಗ್ ಆಗೋಕ್ಕೂ ಮುಂಚೆನೇ ಗೃಹ ಪ್ರವೇಶ ಮಾಡಿದ್ದಾರೆ. ಸೊ ಈ ರೀತಿ ಅಂದರೆ ಒಟ್ಟಿನಲ್ಲಿ ಬೆಳಕು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಲ್ವಾ. ಇಷ್ಟ ಆಗುತ್ತೆ. ಇವಾಗ ಇತ್ತೀಚೆಗೆ ಪ್ರತಿಯೊಬ್ಬರು ಈ ಥರ ಮಾಡ್ಕೊತಾರಲ್ವ, ಕಾರ್ನರಲ್ಲಿ ಲೈಕ್ ಗೋಡೆ ಹಾಕ್ತಂತೆ ಈ ಥರ ವಿಂಡೋಸ್ನ ಬಿಡ್ತಾರಲ್ಲ, ತುಂಬ ಸನ್ಲೈಟ್ ಬರುತ್ತೆ, ತುಂಬ ಬೆಳಕಾಗಿರುತ್ತೆ ಮನೆ, ಚೆನ್ನಾಗಿರುತ್ತೆ. ಆ್ಯಂಡ್ ಈ ಸ್ಟೇರ್ ಕೇಸ್ ಪ್ಯಾಂಟ್ರಿ ಯೂನಿಟ್ ನೋಡಿ ಚೆನ್ನಾಗಿ ಮಾಡಿಸ್ಕೊಂಡ್ರೆ, ನೈಟ್ ಸ್ಟೇರ್ ಕೇಸ್ ಅದೇ ಪ್ಯಾಂಟ್ರಿ ಯೂನಿಟ್ ವುಡನ್ ಸ್ಟೇರ್ ಕೇಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ.
ಸೊ ಈ ರೀತಿಯಾಗಿ ಪ್ಯಾಂಟ್ರಿ ಯೂನಿಟ್ ಎಲ್ಲ ಕಟ್ಸ್ಕೊಂಡಿದ್ರು. ಚೆನ್ನಾಗಿತ್ತು, ಐಡಿಯಾಸ್ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಾದ ನಂತರ ಊಟಕ್ಕೆ ಇನ್ನೂ ಸ್ವಲ್ಪ ಲೈನ್ ಇತ್ತು. ಆ್ಯಂಡ್ ಪುನೀತ್ಗೆ ಬಂದುಬಿಟ್ಟು ಕೆಲಸ ಕೂಡ ಇದ್ದಿದ್ದರಿಂದ ಅವರೊಂದು ಮೀಟಿಂಗ್ ತೊಗೊತಾ ಇದ್ರು, ಅಲ್ಲೇ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಕಾಲಲ್ಲಿದ್ದರು. ಆ್ಯಂಡ್ ನಾನು ಸಿಂಬಾನ ಹಿಡ್ಕೊತಾ ಇದ್ದೆ. ಅವನಿಗೆ ಈ ನಾಯಿಗಳು, ಹಸುಗಳು ಇದನ್ನೆಲ್ಲ ನೋಡಿದ್ರೆ ತುಂಬ ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾನೆ, ಅದನ್ನು ಮುಟ್ಟಕ್ಕೆ ಹೋಗ್ಬಿಡ್ತಾನೆ, ಮತ್ತು ಭಯ ಕೂಡ ಆಗುತ್ತೆ, ಎಲ್ಲಿ ಕಚ್ಚಿಗಿಚ್ಬಿಟ್ರೆ ಏನಪ್ಪ ಮಾಡೋದು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾ ಇರ್ತೀವಿ ನಾವಂತೂ ಸಿಂಬಾನ. ಆ್ಯಂಡ್ ನಾನು ಇಲ್ಲಿ ನಿಂತ್ಕೊಂಡು ಮಗು ನೋಡ್ಕೊತಾ ಇದ್ದೀನಿ, ಇವನು ನಾಯಿ ಹತ್ರನೇ ಹೋಗ್ತಾ ಇದ್ದಾನೆ. ನೋಡು ಸಿಂಬಾ ಬಹು ಹೋಗ್ಬಿಡುತ್ತೆ, ಬಂದ್ಬಿಡು. ಅಲ್ಲೊಂದು ದೊಡ್ಡ ನಾಯಿ ಇದೆ, ಅದು ಫುಲ್ಲು ಕೋಪದಲ್ಲಿ ಗೊರ್ರ ಅಂತ ಇದೆ. ಇದಕ್ಕೆ ಸಿಂಬಾನ ಕರ್ಕೊಂಬರೋದು ನೋಡಿ. ಇಷ್ಟೊತ್ತಾಯ್ತಾ ಇಲ್ಲೇನೆ. ಇನ್ನು ಮನೆಗೆ ಹೋಗೋಷ್ಟರಲ್ಲಿ ಅವನು ಎದ್ದಿರ್ತಿದ್ದ, ಸಿಕ್ಕಾಪಟ್ಟೆ ಅಳ್ತಿದ್ದ. ಸಿಕ್ಕಾಪಟ್ಟೆ ಶೆಕೆ ಮಂಡ್ಯದಲ್ಲಿ. ನೆನ್ನೆಲ್ಲ ಫುಲ್ಲು ಜೋರು ಮಳೆ ರಾತ್ರಿ, ಬಟ್ ಸ್ಟಿಲ್ ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ನೊಂದು ಮನೆಯನ್ನು ಕಟ್ತಾ ಇದ್ದಾರೆ. ತುಂಬ ಮನೆ ಕನ್ಸ್ಟ್ರಕ್ಷನ್ಸ್ ಆಗುತ್ತಪ್ಪ ಮಂಡ್ಯದಲ್ಲಂತೂ, ಸಿಕ್ಕಾಪಟ್ಟೆ ಮನೆ ಕನ್ಸ್ಟ್ರಕ್ಷನ್ಸ್ ಆಗುತ್ತೆ. ನಮ್ಮ ಮನೆ ಎದುರುಗಡೆ ಒಂದು ಕನ್ಸ್ಟ್ರಕ್ಷನ್ ಆಗ್ತಿದೆ, ಅದಂತೂ ಅಲ್ಟಿಮೇಟ್ ಆಗಿದೆ. ಬಟ್ ಈ ಮನೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಟ್ರಿಪ್ಲೆಕ್ಸ್ ಅನ್ಕೋತೀನಿ, ಚೆನ್ನಾಗಿ ಕಟ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಆಯಿತು, ಮುಗೀತು ಗೃಹ ಪ್ರವೇಶ. ಚೆನ್ನಾಗಿ ಕಟ್ಸಿದ್ದಾರೆ ಮನೇನ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಏನು ಗೊತ್ತಾ ಪುನಿ, ಮಂಡ್ಯದಲ್ಲಿ ನಿಜವಾಗ್ಲೂ ಒಂದಕ್ಕಿಂತ ಒಂದು ಮನೆ ಕಟ್ಟಿಸ್ತಾರೆ. ಸ್ವಲ್ಪ ಒಳಗಡೆ ಎಲ್ಲ ಬಂದರೆ ಎಷ್ಟು ಸಕ್ಕದಾಗಿರುತ್ತೆ ಅಂದರೆ ಅವ್ರ ಪ್ಲ್ಯಾನಿಂಗ್, ಅವ್ರ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವ ಪುನಿ, ಎಷ್ಟು ಚೆನ್ನಾಗಿರುತ್ತೆ. ನಾನಂತೂ ಒಳಗಡೆ ಈ ಥರ ನಾವು ವಾಕ್ ಎಲ್ಲ ಹೋಗ್ತಿದ್ವಲ್ಲ ಮುಂಚೆ, ಸೊ ಅವಾಗ ನಾನು ಪುನೀತ್ ನೋಡ್ಕೊಂಡು ಬರ್ತಿದ್ವಿ. ನೋಡು ಈ ಮನೆ ನೋಡು ಎಷ್ಟು ಚೆನ್ನಾಗಿದೆ, ಈ ಮನೆ ನೋಡು ಈ ಥರ ನಾವೇನಾದರೂ ಫ್ಯೂಚರಲ್ಲಿ ಮನೆ ಕಟ್ಸಿದ್ರೆ ಈ ಥರ ಮಾಡಿಸ್ಬೇಕು, ಆ ಥರ ಮಾಡಿಸ್ಬೇಕು ಅಂತ. ಸೊ ತುಂಬಾ ಸಕ್ಕದಾಗಿರುತ್ತೆ. ಸ್ವಲ್ಪ ಒಳಗಡೆ ಎಲ್ಲ ಬಂದರೆ ತುಂಬ ಚೆನ್ನಾಗಿ ಕಟ್ಸಿರ್ತಾರೆ ಮನೇನ, ಅಲ್ವಾ ರೀ? ಅಂದರೆ ಮಂಡ್ಯದಲ್ಲಿ ತುಂಬಾನೇ ಈ ಥರ, ನಾನು ಬೆಂಗಳೂರು ಥರ ತುಂಬಾನೇ ಆಲೋ ಬ್ರಿಕ್ಸಲ್ಲೆಲ್ಲ ಮನೆ ಕಟ್ಟೋದು ನೋಡಿಲ್ಲ ಮಂಡ್ಯದಲ್ಲಿ ತುಂಬಾನೇ ಬ್ರಿಕ್ಸ್ ಯೂಸ್ ಮಾಡ್ತಾರೆ, ಇಟ್ಕೆಗಳು ತುಂಬ ಯೂಸ್ ಮಾಡ್ತಾರೆ. ಮತ್ತೆ ತುಂಬ ಅಲ್ಲೆಲ್ಲ ಜಾಸ್ತಿ ಒಂದಷ್ಟು ಕಾಸ್ಟ್ ಸೇವಿಂಗ್ಸ್ ಅಂತ ಅಂದ್ಬಿಟ್ಟು ಎಲ್ಲ WPC ಆ ಥರ ಎಲ್ಲ ಫ್ರೇಮ್ಸ್ ಎಲ್ಲ ಹಾಕ್ತಾರೆ. ಇಲ್ಲೆಲ್ಲ ಒಂದು ಸ್ವಲ್ಪ ಪ್ರಾಪರ್ ವುಡ್ಡಲ್ಲೇ, ಒಂಥರ ಟೀಕ್ ವುಡ್ಡಲ್ಲೇ ವಿಂಡೋಗಳದೆಲ್ಲ ಮಾಡ್ತಾರಲ್ಲ, ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲೆಲ್ಲ ಒಂದು ಸ್ವಲ್ಪ ವುಡ್ ಕಂಪೇರಿಟಿವ್ ಬೆಂಗಳೂರು ಅಂದರೆ ಒಂದು ಸ್ವಲ್ಪ ಚೀಪಾಗಿ ಸಿಗ್ಬೋದು ಅನ್ಸುತ್ತೆ. ಬಟ್ ಬೆಂಗಳೂರೆಲ್ಲ ತುಂಬಾ ಕಾಸ್ಟ್ಲಿ, ಅಲ್ಲೆಲ್ಲ ವುಡ್ ತುಂಬ ಯೂಸ್ ಮಾಡೋಕ್ಕಾಗಲ್ಲ. ಸೊ ಬಟ್ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ ಮಂಡ್ಯದಲ್ಲಿ ಮನೆಗಳು. ಸೊ ಆಯಿತು, ಗೃಹ ಪ್ರವೇಶ ಹೇಗೆ ಅನ್ನಿಸ್ತು? ನಿಮ್ಮ ಫ್ರೆಂಡ್ ಮನೆ ಚೆನ್ನಾಗಿತ್ತಾ? ಮನೆ ಗೃಹ ಪ್ರವೇಶ ಚೆನ್ನಾಗಾಯ್ತಾ? ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಕೂಡ ಮಾಡಿಸಿದ್ರು. ಸೊ ದೇವ್ರ ಹತ್ರ ಬೇಡ್ಕೊಂಡ್ ಬಂದಿದ್ದೀನಿ ನಾನು, ಆದಷ್ಟು ಬೇಗ ನಾವು ಒಂದು ಮನೆ ಕಟ್ಸಿ ಗೃಹ ಪ್ರವೇಶ ಮಾಡೋ ಹಾಗೆ ಮಾಡಪ್ಪ ದೇವ್ರೆ, ನಿನ್ನ ಮನೆ ಕಟ್ಸಿ ಪೂಜೆ ಮಾಡೋಪ್ಪ ದೇವ್ರೆ, ಮಾಡೋ ಹಾಗೆ ಮಾಡಪ್ಪ ದೇವ್ರೆ ಅಂತ ದೇವ್ರ ಹತ್ರ ಕೇಳ್ಕೊಂಡ್ ಬಂದಿದ್ದೀವಿ. ನೋಡೋಣ, ಆದಷ್ಟು ಬೇಗ ನಾವು ಕೂಡ ಮನೆ ತಗೊಳ್ಳೋಣ, ಕಟ್ಸೋಣ, ಏನಾದರೂ ಒಂದು ಮಾಡೋಣ. ಓಕೆ, ಇನ್ನೇನು ಬಂದೇ ಬಿಡ್ತು ನೋಡಿ. ಅಲ್ಲಿ ಬಿಟ್ಟಾಗ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಆಗಲೇ ಮನೆಗೆ ಬಂದೇ ಬಿಟ್ಟೆ. ಲೈಕ್ ಲಿಟ್ರಲಿ 2 ಮಿನಿಟ್ಸ್ 3 ಮಿನಿಟ್ಸ್ ಅಷ್ಟೇ. ಕರೆಕ್ಟಾಗಿ ಎಕ್ಸಾಕ್ಟ್ಲಿ ನಮ್ಮ ಮನೆಯಿಂದ ಅಲ್ಲಿಗೆ 5 ಮಿನಿಟ್ಸಾ? 1 ಕಿಲೋಮೀಟರ್ ಇದೆ. ಸೊ 4 ಅಷ್ಟೇನಾ? ಓಕೆ, ಬನ್ನಿ ಈಗ ಹೋಗೋಣ ಮನೆಗೆ. ಹೋಗೋಣ ಮಗನೇ. ಹಾಂ, ಅವ್ರು ತಿಂದ್ಬಿಟ್ಟು ಬಾಯಿನೂ ಹೊರ್ಸ್ಕೊಂಡಿಲ್ಲ, ಹಾಗೆ ಇದ್ದಾರೆ. ಸೊ ಮಂಡ್ಯದಲ್ಲಿ ಜಾಸ್ತಿ ಏನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಾದ ನಂತರ ಮನೆಗೆ ಬಂದ್ವಿ, ಮಮ್ಮಿ ಮನೆಗೆ ಬಂತು, ಮತ್ತು ಅಲ್ಲಿಂದ JP ನಗರ್ಗೆ ಹೋಗೋಣ ಅಂತ. ಆ್ಯಂಡ್ ಇಲ್ಲಿ ನೋಡ್ಬೋದು, ಲೈಕ್ ಲಡ್ಡು ಅಂತೂ ತುಂಬ ಜಾಸ್ತಿ ಮಿಸ್ ಮಾಡ್ಕೊತಾನೆ ಸಿಂಬಾ ಹಾಗೂ ಲಕ್ಷಿತ್. ಇನ್ಫ್ಯಾಕ್ಟ್ ಲಕ್ಷಿತ್ ಸಿಂಬಾ ಕೂಡ ಮಿಸ್ ಮಾಡ್ಕೊತಾರೆ. ವೀಡಿಯೋ ಕಾಲ್ ಮಾಡಿದಾಗಲೆಲ್ಲ ಫುಲ್ಲು ಲಡ್ಡು ಅಂತ ಇರ್ತಾನೆ ಸಿಂಬಾ ಅಂತೂ. ಬಟ್ ಲಡ್ಡು ಏನು ಗೊತ್ತಾ, ಅವನು ಲಕ್ಷಿತ್ನ ನೋಡಿದ ತಕ್ಷಣ ಫುಲ್ ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಟು ಓ ಅಂತ ಇರ್ತಾನೆ. ನಮಗೂ ಬೇಜಾರಾಗುತ್ತೆ ಎಲ್ಲ ಒಟ್ಟಿಗೆ ಇದ್ದು ಮತ್ತೆ ಇವಾಗ ಸಪ್ರೇಟಾಗಿ ಹೋಗೋಕ್ಕೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಹಾಗೂ ಫ್ರೆಂಡ್ಸ್, ನನಗೆ ಒಂದು ಕಾಮೆಂಟ್ ಅಂತೂ ತುಂಬ ಯಾವಾಗಲೂ ಬರ್ತಾನೆ ಇರುತ್ತೆ, ದಟ್ ನಮ್ಮ ಮನೇಲಿ ಒಂದು ಜಿರಾಫೆದು ಸೀಟರ್ ಇದೆ ಮಕ್ಕಳದು, ನೀವು ನೋಡಿರ್ತೀರಾ. ಸೊ ಅದು ಎಲ್ಲಿಂದ ತೊಗೊಂಡ್ರಿ, ಯಾವಾಗ ತೊಗೊಂಡ್ರಿ ಸುಪ್ರಿಯಾ ಅಂತ. ನಂಗೆ ತುಂಬ ಟೈಮ್ ಆಯಿತು, ತುಂಬ ತಿಂಗಳುಗಳಾಯಿತು ಅದನ್ನ ತೊಗೊಂಡು. ಆ್ಯಂಡ್ ಆವಾಗ ತೆಗೆದಿದ್ದಂಥ ವೀಡಿಯೋ ಕ್ಲಿಪ್ಪಿಂಗ್ ಅದನ್ನ ಈ ಒಂದು ವೀಡಿಯೋನಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಹಾಕೋದು ಮರ್ತೋಗಿದ್ದೆ ಆ್ಯಕ್ಚುಲಿ. ಬಟ್ ಆಮೇಲೆ ತುಂಬ ಕಾಮೆಂಟ್ಸ್ ಬರ್ತಿದ್ದಲ್ಲ, ಸೊ ಅಂದ್ಕೊಂಡೆ ಹಾಕೋಣ, ತೋರಿಸೋಣ ನಿಮಗೂ ಕೂಡ ಅಂತ. ಸೊ ಇದನ್ನ ಬಂದು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೆ. ಇದ್ರದ್ದು ಲಿಂಕ್ ನಿಮ್ಗೇನಾದರೂ ಬೇಕಿದ್ದರೆ ಹಾಕ್ತೀನಿ. ಇದು ಯೂಶ್ವಲಿ ಬೈ ಚಾನ್ಸ್ ಮಗು ಕೂತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದಾಗಲೇ ನಾನು ಕೂರಿಸ್ಬೋದು ಆರಾಮಾಗಿನೇ. ಆ್ಯಂಡ್ ಲಕ್ಷಿತ್ ಕೂಡ ಕೂತ್ಕೊತಾನೆ. ಸೊ ನೀವು 4 to 5 ಇಯರ್ಸ್ ತನಕನೂ
ಮಕ್ಕಳು ಯೂಸ್ ಮಾಡ್ತಾರೆ ಇದನ್ನು. ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ. ಇವಾಗ ನಾವೆಲ್ಲ ಹೇಗೆ ನಮ್ಮದಂತ ಒಂದು ಸೋಫಾ ಇರುತ್ತೆ, ಅದ್ರ ಮೇಲೆ ಕುತ್ಕೊತೀವಿ, ಇಳಿತೀವಿ ಅಲ್ವಾ. ಸೊ ಆ ಥರ ಮಕ್ಳಿಗೂ ಇಷ್ಟ ಇರುತ್ತೆ. ಸೊ ಇದಕ್ಕೆ ಒಂದು ತುಂಬಾ ಒಳ್ಳೆ ಕುಶಿನಿ ಜಿರಾಫೆ ಸೋಫಾ ಅಂತಲೇ ಕರಿಬೋದು ಇದನ್ನು. ಚೆನ್ನಾಗಿದೆ. ಲಕ್ಷಿತ್ ಅಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ ಇದನ್ನ ನೋಡಿ. ಏನು ಹೇಳು ನೀನೆ, ವಾಟ್ ಇಸ್ ದ್ಯಾಟ್ ಮಗ್ನೆ? ಯಾವ್ದಿರುತ್ತೆ ಈ ಥರ ಅನಿಮಲ್ಲು? ಇಲ್ಲಿ ತಿರ್ಗು, ಇಲ್ಲಿ ನೋಡಿ, ಇಲ್ಲಿ ಏನದು? ಜಿರಾಫ್ ಸೋಫಾ. ಅಂದು ಬಂದ್ರೆ ಅಮ್ಮಗೆ ಫ್ರೈ ಮಾಡ್ಬಿಡ್ತಾಳೆ. ಫ್ರೈ ಎಲ್ಲ ರೋಸ್ಟ್ ಮಾಡಿಬಿಡ್ತಾಳೆ. ಒಳಗೆ ಹೋಗ್ತೀಯಾ? ಬುಕ್ ಮಾಡಿರೋದಾ? ಅಲ್ಲ, ಇವಳು ಮಾಡಿರೋದು. ಅದೇ ಮನೇಲಿ ಸಾಮಾನು ಜಾಸ್ತಿ ಆಯ್ತಲ್ಲ ಅಂತ ಬೈತಾಳೆ ಅಂತ. ನಂದು ಬೈದ್ರೆ ಹೇಳಿ, ಸುಮ್ಮನೆ ಇರು, ನಂದು ನಮ್ಮ ಮನೆಗೆ ತಗೊಂಡೋಗ್ತೀವಿ ಆಯ್ತಾ? ಕೂತ್ಕೊ ಮಗ್ನೆ. ಅದೇನು ಕುಶನ್ ಅದು ಅಕ್ಕ? ಹೆಂಗಿದೆ? ಕೂತ್ಕೋ ಕರೆಕ್ಟಾಗಿ. ಅದೇ ಹಂಗೆ ಮಲ್ಕೊಂತೀಯ? ಕರೆಕ್ಟ್ ಹಿಂಗ್ ಕೂತ್ಕೋ, ಸ್ಟ್ರೇಟ್ ಆಗಿ ಕೂತ್ಕೋ, ಹಿಂಗ್ ಹೊರ್ಕೋ. ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಖುಷಿ ಆಯ್ತಾ ನಿಂಗೆ? ಜಿರಾಫ್ಗೆ ಉಮ್ಮ ಕೊಡು. ಚುಮ್ಮಾ ಕೊಡ್ತಾಳ, ಚೆನ್ನಾಗಿರಲ್ಲ. ಚೆನ್ನಾಗಿರಲ್ಲ. ಅಪ್ಪ ಕೊಡು. ಏನ್ನ? ಟಿವಿ. ಅದು ಕುತ್ಕೊಂಡು ಟಿವಿ ನೋಡಕ್ಕಲ್ಲ ಮತ್ತೆ ತರಿಸಿರೋದು ಇದನ್ನ. ನೀನು ಸುಮ್ಮನೆ ಕೂತ್ಕೊಳ್ಳೋದು. ಹೋಮ್ ವರ್ಕ್ ಬರೆಯಕ್ಕೆ. ಇವಾಗ ನಿನ್ ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗುತ್ತಲ್ಲ. ಅಪ್ಪ ನನಗೆ ನೋಡ್ಬೇಕು. ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ಮತ್ತೆ ತೋರ್ಸು. ಚೋಫ ನಂಗೆ ಇಷ್ಟ. ನನ್ನ ಜಿರಾಫ್ ಇದು ನೋಡ್ರಿ ಅಮ್ಮ. ಜಿರಾಫ್ಗೆ ಯಾಕೆ ಕಾಲಿದೆ? ಕಾಲು ಇರ್ಬಾರ್ದ? ಏನು, ಈ ಜಿರಾಫ್ಗೆ ಸ್ಮಾಲ್ ಲೆಗ್ಸ್ ಕೊಟ್ಬಿಟ್ಟಿದ್ದಾರೆ ಅಷ್ಟೇ. ದಪ್ಪದ ಲೆಗ್ಸ್. ಸ್ನೇಲು ಬರುತ್ತೆ. ನಾನು ಇದು ಸ್ನೇಲ್ ಅನ್ಕೊಂಡೆ. ಈ ತರ ಅದ್ ಹಿಂಗ್ ಉದ್ದ ಬಂತಲ್ಲ, ಅವಾಗ್ಲೇ ಗೆಸ್ ಮಾಡಿಬಿಟ್ಟು ಅದು ಸೀಟಿಂಗ್ ಸೋಫಾನೇ ಸ್ನೇಲ್ ಅನ್ಕೊಂಡೆ. ನಾನು ಜಿರಾಫೆ ಅನ್ಕೊಂಡಿದ್ದ. ಚೆನ್ನಾಗಿ. ಆರ್ ಯು ಹ್ಯಾಪಿ ಮಗ್ನೆ? ಎಲ್ಲರಿಗೂ ಕೊಡ್ಬೇಕು ಕುತ್ಕೊಳ್ಳೋಕೆ, ಆಯ್ತಾ? ನಿಮಗೆ ದೊಡ್ಡದಾಯ್ತು. ಸಿಂಬಾ ಆಕ್ಚುಲಿ ಸಿಂಬಾಗೆ ಅಂತಾನೆ ತರಿಸಿದ್ದು. 4 ಇಯರ್ಸ್ಗೆ ತುಂಬಾ ದೊಡ್ಡದಾಯ್ತು. ಅಮ್ಮಗೆ ಥ್ಯಾಂಕ್ ಯು ಹೇಳು. ಚಿಕ್ಕದಾಯ್ತು 4 ಇಯರ್ಸ್. ಅದು ತುಂಬಾ ಚಿಕ್ಕದಾಯ್ತು 4 ಇಯರ್ಸ್ ಇವ್ರಿಗೆ. ಒಂದ್ ಸ್ವಲ್ಪ 1 ಇಯರ್ 2 ಇಯರ್ಸ್ ಅವ್ರಿಗೆಲ್ಲ ಸಿಂಬಾಗೆ ಕರೆಕ್ಟ್ ಆಗುತ್ತೆ. ಅವ್ನು ಕೂತ್ಕೊಂಡು ಮಲ್ಕೊಳಕ್ ಬೇಕಾದ್ರೆ ಅದ್ರ ಮೇಲೆ ಮಲ್ಕೊಬಿಡ್ಬೋದು ಅವ್ನು. ಲಕ್ಷಿ ಅಮ್ಮಗೆ ಥ್ಯಾಂಕ್ ಯು ಹೇಳು. ಅಮ್ಮ ಎಷ್ಟು ತೋಲಿದೆ. ಅಷ್ಟು ಥೋಲ್ ಇದೆಯಾ? ಥೋಲ್ ಅಲ್ಲ, ಅದು ಟಾಲ್. ವೆರಿ ಟಾಲ್. ನೀನ್ ಥ್ಯಾಂಕ್ ಯು ಹೇಳ್ದ ಅಮ್ಮಗೆ. ಅಮ್ಮ why are squeezing it? ಸ್ಕ್ವೀಸ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಜಾಗ ಚೆನ್ನಾಗಿದ್ದು ಕತ್ತೆಲ್ಲ ಚೆನ್ನಾಗಿ ನಿಂತ್ಕೊಳ್ಳಿ ಅಂತ. ಹಿಂಗಾಗೋಯ್ತದಲ್ಲ, ಹಿಂಗ್ ನಿಂತ್ಕೊಳ್ಳಿ, ಹಿಂಗಾಗ್ಬಾರ್ದು. ಚೆನ್ನಾಗಿರುತ್ತಲ್ವಾ ಮಗ್ನೆ ನಮ್ಮ ಹೊಸ ಮನೆಗೆ? ಹೌದು, ನಾನು ಚೆನ್ನಾಗಿರತ್ತೆ. ಬೇಡ, ಇದನ್ನ ಲಡ್ಡು ಕೊಟ್ಬಿಡ್ತೀನಿ. ಲಡ್ಡು ದೊಂಬಳೂರಿಗೆ ತಗೊಂಡೋಗ್ಲಿ. ಇಲ್ಲ, ದೊಂಬಳೂರಿಗೆ ಹೋದಾಗ ನೀನ್ ಕೂತ್ಕೊಂಡು ನೋಡಿ. ಇದಕ್ಕೆ ಏನ್ ಬರ್ತಿದ್ದಾರೆ ಹೇಳು. ಸಿಟ್ ಡೌನ್ ಪ್ಲೀಸ್. ಲಕ್ಷಿ ಅಮ್ಮಗೆ ಥ್ಯಾಂಕ್ಸ್ ಹೇಳ್ದ. ಲಕ್ಷಿತು, ಲಕ್ಷಿತ್ ಅಮ್ಮಗೆ ಥ್ಯಾಂಕ್ ಯು ಹೇಳು. ಅಮ್ಮಗೆ ಥ್ಯಾಂಕ್ ಯು ಹೇಳು. ವೆಲ್ಕಮ್. ಸೇ ಐ ಲವ್ ಯು. ಸರಿ, ನಾನು ವಾಯ್ಸ್ ಮಾಡ್ಬಿಟ್ಟಿದ್ದೀನಿ, ಸೈಲೆಂಟ್ ಆಗಿ. ಓಕೆ ಫ್ರೆಂಡ್ಸು, ಇದಷ್ಟು ಬಂದು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಇನ್ನು ಮುಂದೆ ತುಂಬ ಎಕ್ಸೈಟಿಂಗ್ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ. ಸೊ ಅದನ್ನು ಕೂಡ ಆದಷ್ಟು ಬೇಗ, ಈ ಮಂತ್ ಮಾತ್ರ ನಿಜವಾಗ್ಲೂ ಒಂದು ಸ್ವಲ್ಪನೂ ಟೈಮ್ ಪಾಸ್ ಮಾಡಲ್ಲ, ಟೈಮ್ ವೇಸ್ಟ್ ಮಾಡಲ್ಲ. ಬೇಗ ಎಲ್ಲ ವ್ಲಾಗ್ಸ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಹಾಗೂ ಸ್ವಲ್ಪ ರೆಗ್ಯುಲರ್ ಆಗಿ ಇರೋದಕ್ಕೂ ಕೂಡ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಮಿಸ್ ಮಾಡದಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ, ಆಯಿತಾ?
ಕಾಮೆಂಟ್ ಮಾಡಿ ತಿಳಿಸಿ ಯಾವ್ಯಾವ ರೀತಿಯಾದ ವೀಡಿಯೋಸ್ ಬೇಕು ಅದನ್ನೆಲ್ಲನೂ ಲಿಸ್ಟ್ ಹಾಕ್ಕೊಂಡು ಮಾಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.